ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಊಟಿ ಮೈಸೂರು ರಸ್ತೆ ಹಾಗೂ ಸುಲ್ತಾನ್ ಬತ್ತೇರಿ ರಸ್ತೆಯ ಮಧ್ಯಭಾಗದಲ್ಲಿರುವ ವಿದ್ಯುತ್ ದೀಪಗಳು ದುರಸ್ತಿಗೊಂಡಿದ್ದು ಇದರಿಂದ ಹಲವಾರು ಪಾದಚಾರಿಗಳಿಗೆ ಅಪಘಾತವಾಗಿದ್ದು ಇದನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಎಂಡಿಸಿಸಿ ಬ್ಯಾಂಕ್ ಮುಂಭಾಗ ರಸ್ತೆ ತಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧಿಕ್ಕಾರದ ಘೋಷಣೆ ಕೂಗುವ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಾಲೂಕು ಕಚೇರಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿ ಕೂಡಲೇ ವಿದ್ಯುತ್ ದೀಪಗಳು ಸರಿಪಡಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ನಂತರ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ದಂಡಾಧಿಕಾರಿಗಳು ಸ್ಥಳದಲ್ಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಇದೇ ವೇಳೆ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕು ಉಪಾಧ್ಯಕ್ಷರಾದ ಶಿವಕುಮಾರ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಸಂಚಾಲಕರಾದ ಜಾಹೀರ್ ಹುಸೇನ್, ವಾಸು ಆಚಾರ್, ಆಸಿಫ್ ಕರೀಂ, ಮುಂಟಿಪುರೆ ಮಾದಯ್ಯ, ಕಂದೆಗಲ ಮನಸ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಇವತ್ತು ನೋಡಿ ಸುಮಾರು 15 ದಿನ ಆಗಿದೆ. ಗುಂಡ್ಲುಪೇಟೆ ಪಟ್ಟಣದ ಮುಖ್ಯ ರಸ್ತೆ ಮೈಸೂರು ಮತ್ತೆ ಕೇರಳ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ಇರತಕ್ಕಂಥ ಸುಮಾರು 87 ಬೀದಿ ದೀಪಗಳು ರಸ್ತೆ ಮಧ್ಯೆ ಇರತಕ್ಕಂಥ ವಿದ್ಯುತ್ ಕಂಬಗಳಲ್ಲಿ ಹಗಲಿನ ಹೊತ್ತು ಲೈಟು ಉರಿಯುತ್ತದೆ, ರಾತ್ರಿ ಆದರೆ ಕತ್ತಲೆ ಆಗುತ್ತದೆ. ಇದು ದ್ವಿಚಕ್ರ ವಾಹನದವರಿಗೆ ಮತ್ತು ವಯೋವೃದ್ಧರಿಗೆ, ಹೆಣ್ಣು ಮಕ್ಕಳಿಗೆ ನಡೆದಾಡಲು ಬಹಳ ತೊಂದರೆ ಆಗ್ತಾ ಇದೆ. ವಿಶೇಷವಾಗಿ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಂತೂ ತುಂಬ ಕತ್ತಲೆ ಆಗಿದೆ. ಹೇಳಿ ನಮಗೆ ವನ್ಯಜೀವಿಗಳ ಕಾಟ ಬೇರೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಲೈಟ್ ಇಲ್ದಿರತಕ್ಕಂಥದ್ದು ನಿಜಕ್ಕೂ ದುಃಖಕರವಾದ ಸಂಗತಿಯಾಗಿದೆ. ಇದಕ್ಕೆ ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ, ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದೀರಿ, ಕೂಡಲೇ ಇದನ್ನು ದುರಸ್ತಿಪಡಿಸಿ 2 ದಿನದಲ್ಲಿ ನೀವು ಈ ರಸ್ತೆ ದೀಪಗಳನ್ನು ಸರಿಪಡಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಕರ್ನಾಟಕ ಕಾವಲು ಪಡೆ ವತಿಯಿಂದ ನನ್ನ ಎಚ್ಚರಿಕೆ ಕೊಡುವ ಮೂಲಕ ನಿಮ್ಗೆ 2 ದಿನಗಳು 2 ದಿನದಲ್ಲಿ ಬೆಳಕು ಬರಬೇಕು, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಹೇಳಿದಾಗ ಉದಾಸೀನವಾಗಿ ನೀವು ಉತ್ತರವನ್ನು ಕೊಡ್ತಾ ಇದ್ದೀರಿ. ಈಗ 4 ದಿನ ಮುಂಚೆನೂ ಕೂಡ ನಾನು ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ಹಾಕಿದೆ. ಹೇಳಿದಾಗ 2 ದಿವಸದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೇಳಿ 15 ದಿನ ಆಗಿದೆ, ಆ ಕೆಲಸ ಆಗ್ತಾ ಇಲ್ಲ. ಕಾರಣ ಏನು ಅಂತ ಸಾರ್ವಜನಿಕರ ಮುಂದೆ ಅಧಿಕಾರಿ ವರ್ಗದವರು ಮುಂದಿಡಬೇಕು. ಅದಕ್ಕಿಂತ ಸಮಸ್ಯೆ ಬಗೆಹರಿಸೋಣ. ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. 2 ದಿವಸದಲ್ಲಿ ಬೆಳಕು ಬರಲಿಲ್ಲ ಅಂದರೆ ಜನಗಳು ಕೂಡ ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಇದನ್ನು ಹೇಳೋ ಮೂಲಕ 2 ದಿನದಲ್ಲಿ ಲೈಟ್ ಬರಲೇಬೇಕು, ಬೇಕೇ ಬೇಕು. ಹಲೋ ಚಂದನವರೇ, ನಾನು ಗುಂಡ್ಲುಪೇಟೆ ತಹಸೀಲ್ದಾರ್ ಮಾತಾಡ್ತಾ ಇದ್ದೀನಿ. ಅದೇ ಇಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ಹೈವೇ ರೋಡಲ್ಲಿ ಯಾವುದೇ ವಿದ್ಯುತ್ ಕಂಬಗಳಿಗೆ ಅಂತೇಳಿ ಇಲ್ಲಿ ಕಾವಲು ಪಡೆಯಿಂದ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆನೇ ಗುಂಡ್ಲುಪೇಟೆ. ಸೊ ನೀವು 2 ದಿನದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾವಾಗ ಟೈಮ್ ಲೈನ್ ಹೇಳಿ, ಎಲ್ಲ ಜೊತೆಲೇ ಇದ್ದಾರೆ. ಟೈಮ್ ಲೈನ್ ಹೇಳಿದ್ರು ನಾನು ಹೇಳೋದಕ್ಕೆ ಆಯ್ತು ಮಾತಾಡಿ. ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾದಂಥ ಮಲ್ಲಿಕ್ ಅವರ ಎಲ್ಲ ಸಂಘಟನೆಯ ವಿವಿಧ ಪದಾಧಿಕಾರಿಗಳು, ಅಧ್ಯಕ್ಷರು, ಸಂಚಾಲಕರ ಜೊತೆಗೂಡಿ ಒಂದು ಏನು ಗುಂಡ್ಲುಪೇಟೆ ರಸ್ತೆಯಲ್ಲಿ
ಕ್ರಮ ಮಾಡಬೇಕು ಅಂತ ಹೇಳಿ ತಾಲೂಕು ಆಡಳಿತಕ್ಕೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ. ಅವರ ಮನವಿಯನ್ನು ನಾವು ಸ್ವೀಕೃತ ಮಾಡಿಕೊಂಡು ಯಾವುದೋ ಏನು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಅವ್ರ ಹತ್ರ ಮಾತಾಡಿ ವಿನಾಯಕ ಶಕ್ತಿ ಅವ್ರ ಹತ್ರ ಮಾತಾಡಿ ಏನಿದೆ ಅಪ್ಡೇಟ್ ಅಂತ ಹೇಳಿ ನಾವು ನಿಮಗೆ ಅಪ್ಡೇಟ್ ಮಾಡಿದ್ದೀವಿ.